ಹಾಯ್ ಸ್ನೇಹಿತರೆ, ಕೊನೆದಾಗಿ ಇಂಡಿಯಾ ಪೋಸ್ಟ್ ಆಫೀಸದ ಭಾರತದ ಅಂಚೆ ಇಲಾಖೆ ಕಡೆಯಿಂದ ಇವತ್ತು ಈಗ ರೀಸೆಂಟ್ ಆಗಿ ಅಫಿಷಿಯಲ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಇಲ್ಲಿ ಹೊರಡಿಸಿದ್ದಾರೆ. ಯಾರೆಲ್ಲ ಇಂಡಿಯಾ ಪೋಸ್ಟ್ ಆಫೀಸ್ ನ ಹೊಸದಾಗಿರುವಂತಹ ವೇಕೆನ್ಸಿಗಳಿಗೋಸ್ಕರ ಯಾರೆಲ್ಲ ವೈಟ್ ಮಾಡ್ತಿದ್ರಿ, ಯಾರೆಲ್ಲ ಅಪ್ಲೈ ಮಾಡಕ್ಕೆ ಕಾಯ್ತಾ ಇದ್ರಿ, ಫೈನಲ್ ಆಗಿ ಗಾಯ್ಸ್ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಸೊ ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳು ಕಮೆಂಟ್ಸ್ ಅನ್ನ ಮಾಡ್ತಿದ್ದೀರಿ, ಬ್ರದರ್ ಯಾವುದಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ ಅನ್ನ ಬಂದ್ರೆ ನಮಗೆ ಬಹಳ ಬೇಗ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕಮೆಂಟ್ಸ್ ಅನ್ನ ಮಾಡಿದಿರಿ. ಸೊ ಫೈನಲ್ ಆಗಿ ಜಬರ್ದಸ್ತ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀನಿ. ಈ ಅಪ್ಡೇಟ್, ಈ ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ ಬಂದಿರುವಂತದ್ದು ನಿಮ್ಮ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಬಗ್ಗೆನೇ. ಆದ್ರೆ ಇನ್ನೇನು ನಿಮ್ಮ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ಕೊಳ್ಳಿ. ಸೊ ಓಕೆನಾ, ಸೊ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಅದರ ಮುಂಚೆ ತಾವೇನಾದ್ರೂ ಚಾನಲ್ಗೆ ಹೊಸಬ್ರಿದ್ರೆ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ಗಳಿಗೋಸ್ಕರ, ನಮ್ಮ ಕರ್ನಾಟಕದಿಂದ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಮಾಹಿತಿಗಳಿಗೋಸ್ಕರ ಫಟಾಫಟ್ ಈಗಾಗಲೇ ತಾವು ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ಈ ಗುಡ್ ನ್ಯೂಸ್ ಅನ್ನ ಶೇರ್ ಮಾಡುವ ಮುಂಚೆ ಮಾಹಿತಿಯನ್ನ ಕೊಡ್ಬಿಡ್ತೀನಿ ನೋಡಿ. ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳು ಪದೇ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ, ಬ್ರದರ್ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುತ್ತೆ ಅಪ್ಲೈ ಅನ್ನ ಮಾಡೋದಕ್ಕೆ, ಇದರ ಸ್ಯಾಲರಿ ಅಥವಾ ಸಂಬಳ ಎಷ್ಟು ನಿಮ್ಗೆ ಸಿಗುತ್ತೆ, ಈ ಬಾರಿ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದ್ರ ಬಗ್ಗೆ ಬಹಳಷ್ಟು ಕಮೆಂಟ್ಸ್ ಅನ್ನ ಮಾಡ್ತಿದ್ದೀರಿ. ಗೆಳೆಯರೇ, ಸ್ನೇಹಿತರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ರಿಲೇಟೆಡ್ ಆಗಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಅನ್ನ ಮಾಡಿದ್ದೀನಿ. ದಯವಿಟ್ಟು ಹೋಗಿ ತಾವು ಇದೇ ಚಾನಲ್ ತಾವು ಸರ್ಚ್ ಅನ್ನ ಮಾಡಿಕೊಂಡು ತಾವು ಏನೋ ಇನ್ಫಾರ್ಮೇಶನ್ ತಾವು ಪಡಿಬಹುದು. ಇಲ್ಲಾಂದ್ರೆ ತಮಗೆ ಈಸಿ ಆಗೋದಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪ್ರತಿಯೊಂದು ವಿಡಿಯೋನ ಲಿಂಕ್ ಅನ್ನ ಪೇಸ್ಟ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಪ್ರತಿಯೊಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡ್ಕೊಂಡು ತಾವು ಕ್ಲಾರಿಟಿಯನ್ನ ತಾವು ಪಡ್ಕೋಬಹುದು. ಸೊ ಬನ್ನಿ ಈ ಗುಡ್ ನ್ಯೂಸ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ನಿಮ್ಮ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಇಲ್ಲಿ ಏನ್ ಮಾಡಿದ್ರಿ ಅಂದ್ರೆ, ಇಲ್ಲಿ ತಾವು ನೋಡಬಹುದು ರೂಲ್ಸ್ 3 ಆನ್ಲೈನ್ ಟ್ರಾನ್ಸ್ಫರ್ ಸೈಕಲ್ ಮೇ 2024 ಶೆಡ್ಯೂಲ್ ಆಕ್ಟಿವಿಟೀಸ್ ರಿಜಿಸ್ಟ್ರೇಷನ್ ಅಂತ ಏನಿದೆ. ಹೌದು, ಈ ಬಾರಿ ಸುಮಾರು 11,000ಕ್ಕಿಂತ ಹೆಚ್ಚು ನಮ್ಮ ಭಾರತದಿಂದ 11,000ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಟ್ರಾನ್ಸ್ಫರ್ಗೆ ಅಪ್ಲೈ ಅನ್ನ ಮಾಡಿದ್ರೆ, ನಮ್ದು ಟ್ರಾನ್ಸ್ಫರ್ ಆಗಿರುವಂತಹ ರಿಕ್ವೆಸ್ಟ್ ಅನ್ನ ಹಾಕಿದ್ರಿ. ಫೈನಲ್ ಆಗಿರುವಂತಹ ಆ ಟ್ರಾನ್ಸ್ಫರ್ ನ ನೋಟಿಫಿಕೇಶನ್ ಅಥವಾ PDF ಫಾರ್ಮ್ ಏನಿದೆ ಆ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಇನ್ನೂ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ತಾವು ಟೆಲಿಗ್ರಾಮ್ ಗ್ರೂಪ್ ತಾವು ಜಾಯಿನ್ ಆಗಿ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅಲ್ಲಿಂದ ತಾವು ಆ ಟ್ರಾನ್ಸ್ಫರ್ ಲಿಸ್ಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಓಕೆನಾ, ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳು ಈಗಲೂ ಕೂಡ ಎಲ್ಲಾದರೂ ಸದ್ಯಕ್ಕೆ ಸೆಲೆಕ್ಷನ್ ಆಗೋಗ್ಲಿ ನಮ್ಮದು ಅನ್ನುವಂತಹ ರೀಸನ್ ಇಂದ ಬಹಳ ದೂರ ಅಪ್ಲೈ ಅನ್ನ ಮಾಡ್ತಾರೆ. ಫೈನಲ್ ಆಗಿ ಅವರ ಸೆಲೆಕ್ಷನ್ ಆದ ನಂತರ ಅವರು ಟ್ರಾನ್ಸ್ಫರ್ ನ ರಿಕ್ವೆಸ್ಟ್ ಅನ್ನ ಹಾಕ್ತಾರೆ. ಸೊ ಅದೇ ರೀತಿಯಾಗಿ ಈ ಬಾರಿ ಪ್ರೋಸೆಸ್ ಅನ್ನ ನಡೆದಿದೆ. ಹೇಳಿದೀನಿ, 11,000ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಅವರು ಈ ಬಾರಿ ಟ್ರಾನ್ಸ್ಫರ್ ನ ಫೆಸಿಲಿಟೀಸ್ ಅನ್ನ ಇಲ್ಲಿ ಪಡ್ಕೊಂಡಿದ್ದಾರೆ. ಓಕೆನಾ, ತಾವೇನಾದ್ರೂ ಟ್ರಾನ್ಸ್ಫರ್ ಅನ್ನ ಫೆಸಿಲಿಟೀಸ್ ಅನ್ನ ಪಡಿಬೇಕು ಆಫ್ಟರ್ ನ ಸೆಲೆಕ್ಷನ್ ಆದ ನಂತರ ಅಂದ್ರೆ ಈಸಿಯಾಗಿ ಅಫ್ಕೋರ್ಸ್ ತಾವು ಇಲ್ಲಿ ಟ್ರಾನ್ಸ್ಫರ್ ಅನ್ನ ತಾವು ಪಡಿಬಹುದು. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಬಹಳ ಇಂಪಾರ್ಟೆಂಟ್ ಆಗಿ ರಿಲೀವಿಂಗ್ ಆಫ್ GDS ಟು ಜಾಯಿನ್ ದ ನ್ಯೂ ಪೋಸ್ಟ್ 22nd ಜೂನ್ ಅಂತ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಈ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಮುಖಾಂತರ ಅಂದ್ರೆ ಯಾರೆಲ್ಲ ಟ್ರಾನ್ಸ್ಫರ್ ನ ರಿಕ್ವೆಸ್ಟ್ ಆಗಿದ್ದೀರಿ, ಫೈನಲ್ ಆಗಿ ಅವರ ಟ್ರಾನ್ಸ್ಫರ್ ನ ಅಪ್ರೂವಲ್ ಆಗಿದೆ. ಈ ನೋಡಿ, ಇದೇ ತಿಂಗಳು 22ನೇ ತಾರೀಕು ಇವರ ಕೊನೆದಾಗಿರುವಂತಹ ಟ್ರಾನ್ಸ್ಫರ್ ಸೇರಿಸುವಂತಹ ಕೆಲಸ ಆಗಿರುತ್ತೆ. ಅಂದ್ರೆ 22ನೇ ತಾರೀಕಿನ ಮುಂಚೆ ಓಕೆನಾ, ಎಲ್ಲೆಲ್ಲಿವರೆಗೂ ಟ್ರಾನ್ಸ್ಫರ್ ಅನ್ನ ಹಾಕಿದ್ರೆ ಆ ಅಡ್ರೆಸ್ಗೆ ಹೋಗಿ ಅವರೇನು ಡ್ಯೂಟಿನ ಅಟೆಂಡ್ ಮಾಡುವಂತಹ ಲಾಸ್ಟ್ ಡೇಟ್ ಇರುತ್ತೆ. ಸೊ ಇದನ್ನ ನೋಡಿದ ನಂತರ ನಾವು ನಿಮ್ಮ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ನೋಡಿ. ಸ್ನೇಹಿತರೆ, ಮ್ಯಾಕ್ಸಿಮಮ್ ಆಗಿ ಈ ತಿಂಗಳು ಕೊನೆಯಲ್ಲಿ 99% ಇದೇ ತಿಂಗಳಲ್ಲಿ ನಿಮ್ಮ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, 22ನೇ ತಾರೀಕು ಮೇಲೆ ಯಾವಾಗಾದರೂ ನಿಮ್ಮ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ತಾವು ತಯಾರಾಗಿರಿ, ಅಪ್ಲೈ ಅನ್ನ ಮಾಡೋಕ್ಕೆ ಸರಿಯಾಗಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ತಾವು ಇಟ್ಕೊಂಡು. ಓಕೆನಾ, ನೋಡಿ ಹೇಳಕ್ಕಾಗಲ್ಲ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ನಾನು ಆ ಉದ್ದೇಶದಿಂದ ಅತಿ ಬೇಗ ನಾನು ಈ ಅಪ್ಡೇಟ್ ಗಳನ್ನ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ ನೋಡಿ. ಈ ಅಫಿಷಿಯಲ್
ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಒಂದು ರೀಸೆಂಟ್ ಆಗಿ ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ನಾನು ಬಹಳ ಬೇಗ ಈ ಒಂದು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೋಬೇಕು ಎನ್ನುವಂತಹ ಒಂದು ರೀಸನ್ ಇಂದ ಅತಿ ಬೇಗ ನಾನು ಈ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋ ಏನಿದೆ ತಾವು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ತಾವು ಟ್ರೈ ಅನ್ನ ಮಾಡಿ. ಓಕೆನಾ ಸ್ನೇಹಿತರೆ, ನೋಡಿ ಇಂಡಿಯಾ ಪೋಸ್ಟ್ ಆಫೀಸ್ಗೆ ರಿಲೇಟೆಡ್ ಆಗಿ ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ, ನಾನು ಮೊದಲೇ ಹೇಳಿದ್ದೀನಿ, ಯಾವುದಾದ್ರೂ ತಮಗೆ ಒಂದು ಡೌಟ್ಸ್ ಇದ್ರೆ, ಒಂದು ಪ್ರಾಬ್ಲಮ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಮ್ಮಿಡಿಯೇಟ್ ಆಗಿರುವಂತಹ ಒಂದು ರಿಪ್ಲೈ ನನ್ನ ಒಂದು ಕಡೆಯಿಂದ ಬರುತ್ತೆ. ನಿಮ್ಮ ಒಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಈ ಬಾರಿ ಸುಮಾರು 35,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡ್ತಾರೆ. ಕರ್ನಾಟಕದಂತ ಒಂದು ಸಪರೇಟ್ ಆಗಿರುವಂತಹ ವೇಕೆನ್ಸಿಗಳು, ಡಿಸ್ಟ್ರಿಕ್ಟ್ ವೈಸ್ ಒಂದು ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸಿಗಳು ಅನೌನ್ಸ್ ಅನ್ನ ಮಾಡ್ತಾರೆ. ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ಇದೇ ಒಂದು ಚಾನಲ್ ಅಲ್ಲಿ ನಾನು ಕೊಡ್ತಾ ಇರ್ತೀನಿ. ಸೊ ಆ ಒಂದು ರೀಸನ್ ಇಂದ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಜಬರ್ದಸ್ತ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ ನಲ್ಲಿ ಸಿಗ್ತೀನಿ.